ಎಚ್ಎಸ್ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಎನ್ಎಸ್ 64ರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಯಾವುದು? ಹಾಗಾದ್ರೆ ಆರೋಪಿಯಿಂದ ತಪ್ಪಿಸಿಕೊಳ್ಳಲು ಸತತ ಪ್ರಯತ್ನವನ್ನ ಮಾಡಿದ. ಡ್ರಾಪ್ ಮಾಡ್ತೀನಿ ಅಂತ ಖಾಲಿ ಜಾಗಕ್ಕೆ ಕರೆದೊಯ್ದಿದ್ದ ಆರೋಪಿ ಖಾಲಿ ಜಾಗಕ್ಕೆ ಕರೆದೊಯ್ದು ಅತ್ಯಾಚಾರಕ್ಕೆ ಯತ್ನವನ್ನ ಮಾಡಿದ. ಬೆತ್ತಲೆ ಮಾಡಿ ಅತ್ಯಾಚಾರಕ್ಕೆ ಮುಂದಾಗಿದ್ದ ಆರೋಪಿ. ಈ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳೋಕೆ ಆರೋಪಿಯ ಮುಖ ಆ ಯುವತಿ ಪರಿಚಿತ. ಎಮರ್ಜೆನ್ಸಿ ಲೊಕೇಶನ್ ಆಪ್ನಿಂದ ಬಂದಂತಹ ಸ್ನೇಹಿತರು ಸ್ಥಳಕ್ಕೆ ಬಂದು ಯುವತಿಯ ರಕ್ಷಣೆಯನ್ನ ಮಾಡಿದ್ದಾರೆ. ಯುವತಿಯನ್ನ ಕಾರಿಗೆ ಹತ್ತಿಸುವಷ್ಟರಲ್ಲಿ ಆರೋಪಿ ಎಸ್ಕೇಪ್ ಆಗಿದ್ದಾನೆ ಆ ಜಾಗದಿಂದ. ಇದಾದ ನಂತರದಲ್ಲಿ ಯುವತಿಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಸುಮಾರು 1 ಇಂದ 1:15 ಗಂಟೆ ಮಧ್ಯದಲ್ಲಿ ಒಂದು ಘಟನೆ ನಡೆದಿರ್ತದೆ. ಆ ಘಟನೆ ಪ್ರಕಾರ ಒಬ್ಬರು ಮಹಿಳೆಯರಿಗೆ ಅವರು ಒಂದು ಲಿಫ್ಟ್ ತಗೊಂಡಾಗ 2 ವೀಲರಿಂದ ಯಾರು ಒಬ್ಬ ಮನುಷ್ಯ ಅವರಿಗೆ ಕ್ರಿಮಿನಲ್ ಅಸಾಲ್ಟ್ ಮಾಡಿ ರೇಪ್ ಮಾಡುವಂಥ ಇದು ಮಾಡಿದ್ದಾರೆ. ಸೊ ಅದಕ್ಕೆ ವಿ ಹ್ಯಾವ್ ರಿಜಿಸ್ಟರ್ಡ್ ಅ ರೇಪ್ ಕೇಸ್ ಆ್ಯಂಡ್ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೀವಿ. ಮತ್ತು ಅವರು ಲಿಫ್ಟ್ ತಗೊಳ್ತಾರೆ, ಯಾರು ಅನ್ಸಸ್ಪೆಕ್ಟೆಡ್, ಯಾರು ಗೊತ್ತಿಲ್ಲದೆ ಇರುವ ಮನುಷ್ಯ ಕಡೆಗೆ 2 ವೀಲರ್ಗೆ ಲಿಫ್ಟ್ ತಗೊಂಡು ಹೋಗ್ತಾರೆ. ಅವರು ಅದನ್ನು ಇದೇ ಒಂದು ನಮಗೆ ಅವಕಾಶ ಅಂತ ತಿಳ್ಕೊಂಡು ಅವರು ಇವರ ಮೇಲೆ ಅಸಾಲ್ಟ್ ಮಾಡ್ತಾರೆ ಮತ್ತು ರೇಪ್ ಮಾಡ್ತಾರೆ. ಅದಕ್ಕೆ ನಾವು ಕೇಸನ್ನು ದಾಖಲು ಮಾಡಿ ಅದಕ್ಕೆ ಮುಂದಿನ ತನಿಖೆಯನ್ನು ನಾವು ಕೈಗೊಂಡಿದ್ದೀವಿ. ಅವರು ಕೋರಮಂಗಲಾಗೆ ಯಾವುದಾದ್ರೂ ಬಹುಶಃ ಗೆಟ್ ಟುಗೆದರ್ಗೆ ಹೋಗಿದ್ದಾರೆ ಅಂತ ಪ್ರಥಮ ದೃಷ್ಟಿಯ ಕಂಡು ಬಂದಿದೆ. ಆದರೆ ಇದರ ಬಗ್ಗೆ ಮುಂದಿನ ತನಿಖೆ ನಡೀತಾ ಇದೆ. ಅದು ಇದರಲ್ಲಿ ಒಬ್ಬರೇ ಸಸ್ಪೆಕ್ಟ್ ಇದ್ದಾರೆ ಕ್ರಿಮಿನಲ್, ಯಾರ ಕಡೆಯಿಂದ ಲಿಫ್ಟ್ ತಗೊಂಡಿದ್ದಾರೆ 2 ವೀಲರಲ್ಲಿ ಅಂತ ಅವರೇ ನಮ್ಮ ಸಸ್ಪೆಕ್ಟ್ ಆ್ಯಂಡ್ ಅವರ ಬಗ್ಗೆ ತನಿಖೆ ನಡೀತಾ ಇದೆ. ಇದರ ಬಗ್ಗೆ ಆಗಲೇ ನಾನು ಕೂಡ ಎಲ್ಲ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಮಾತನಾಡಿ ಅವರ ರಿಲೇಟಿವ್ಸ್ಗೆ ಮಾತನಾಡಿ ಮುಂದಿನ ಎಲ್ಲ ಮಾಹಿತಿ ತಗೊಂಡು 5 ಟೀಮ್ ರಚಿಸಿ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ಮತ್ತು ಅತಿ ಶೀಘ್ರವಾಗಿ ಆರೋಪಿಯನ್ನು ಬಂಧಿಸಲಾಗುವುದು. ಅದು ರ್ಯಾಂಡಮ್ ಬೈಕ್ ಇದೆ ಅಥವಾ ರ್ಯಾಪಿಡೋ ಮೂಲಕ ಇದೆ, ಅದು ಕೂಡ ತನಿಖೆ ನಡೀತಾ ಇದೆ. ಅದು ಎಕ್ಸಾಕ್ಟ್ಲಿ ಅವರ್ ಟೀಮ್ಸ್ ಆಫೀಸರ್ಸ್ ಎಲ್ಲರೂ ತನಿಖೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ತಮಗೂ ಹೆಚ್ಚಿನ ಮಾಹಿತಿ ಬಂದ ಕೂಡಲೇ ನಾನು ಶೇರ್ ಮಾಡ್ತೀನಿ. ಬಟ್ ಇದು ಅವರು ಇದು ತಗೊಂಡಿದ್ದು ನಿಜ, ಯಾವ 2 ವೀಲರ್ ಇಂದ ಅವರು ಇದು ತಗೊಂಡಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ತನಿಖೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.